ಯುವ ಸಿನಿಮಾ ಒಂಥರ ಅರ್ಥ ಆಗತ್ತೆ. ಬಟ್ ಇಟ್ಸ್ ವಾಟ್ ಉಪ್ಪಿ ಸರ್ ಹ್ಯಾವ್ ಟೋಲ್ಡ್ ಇಸ್ ತುಂಬ ಭಯ ಪಡಿಸೋಂಥ ರಿಯಾಲಿಟಿನ ಹೇಳಿದ್ದಾರೆ. ನಾನು ಹೌದಲ್ವಾ ಸರ್, ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಾ ಇದ್ದೀನಿ, ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ, ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ. ಯಾಕಂದರೆ ಆ ಲೆವೆಲ್ಲಿಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಿರಂಗೆ ನಮ್ಮ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ. ಆ ವಿಚಾರದ ಬಗ್ಗೆ ತುಂಬ ತುಂಬ ಸ್ಟ್ರೈಟಾಗಿ ಮತ್ತು ಎಳೆಯಾಗಿ ಹೇಳಿದ್ದಾರೆ. ಸೊ ನನಗೆ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ನೀವೆಲ್ಲ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದ್ದೀರಾ, ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರಾ. ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲುಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ. ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು, ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು. ಆ್ಯಂಡ್ ಉಪ್ಪಿ ಸರ್ ಮುಟ್ಟದೇ ಇರೋವಂಥ ಲವ್, ಲಸ್ಟು, ಮಚ್ಚು, ಲಾಂಗು, ಹಾರರು ಮತ್ತು ಥ್ರಿಲ್ಲರು ಎಲ್ಲನೂ ಉಪ್ಪಿ ಸರ್ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ನನಗೆ ಇದನ್ನು ಯಾವ ಜಾನರಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದ್ರೆ, ಹೌದು ನನ್ನ ಲೈಫಲ್ಲೂ ನಿಂಗೆ ಆಗಿದೆಯಲ್ವಾ, ಡೈಲಿ ಇದನ್ನು ನಾವು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ. ಸೊ ಐ ಆಮ್ ವೆರಿ, ನಾ ಮೊನ್ನೆ ತಾನೇ ಫೈನಲ್ ಎಡಿಟ್ ಉಪ್ಪಿ ಸರ್ ತೋರಿಸಿದ್ರು. ಇಟ್ ಹಸ್ ಕಮ್ ಔಟ್ ಸೂಪರ್. ಈ ಥರ ಸಿನಿಮಾ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ನು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟ್ರಲ್ಲಿ ಬಂದೇ ನೋಡಿ, ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾ. ನಾನು ಫಸ್ಟ್ ಟೈಮು ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನಾವು ಒಂದು ಕತೆ ಕೇಳಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ವಿಷುವಲ್ ಓಡುತ್ತೆ. ಸೊ ನನ್ನ ಮೈಂಡಲ್ಲಿ ನೋಡುತ್ತೆ, ನಿಮ್ಮ ಮೈಂಡಲ್ಲಿ ನೋಡುತ್ತೆ, ಆ ಥರ ಎಲ್ಲ. ಸೊ ಇದು ಈ ಸಿನಿಮಾ ಅದೇ ಥರನೇ, ಎಲ್ಲರ ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡನ್ನೇ UI. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದು ಮಾಡಿ, ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್. ಯಾಕಂದರೆ ಇನ್ನು 100 ವರ್ಷ ಆದಮೇಲೆ ಉಪೇಂದ್ರ ಅವರಂತ ಒಬ್ಬರು ಇದ್ರಂತೆ, ಅವ್ರು ಹಿಂಗೆಲ್ಲ ಮಾಡಿದಾರೆ ಅಂತ ಎಲ್ಲ ನಾವು 100 ವರ್ಷದ ಕಾಯ್ದೇನೆ ನಾವು ಈಗಲೇ ಉಪ್ಪಿ ಸರ್ ಬ್ರೈನ್ ಅವರು. ಯಾಕಂದರೆ ಎಲ್ಲ ಅವ್ರು ಹೇಳ್ದಂಗೆ ಲವ್, ಮರ ಸುತ್ತೋದು ಮಾಡೋದು, ಮಾಸ್ ಸಿನಿಮಾಗಳು ಎಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು ಗುರುವೇ, ನಾನು ಏನಾರ ಹೇಳಬೇಕಲ್ಲ, ನನ್ನ ಜವಾಬ್ದಾರಿ ಇದೆಯಲ್ಲ, ನಾವೇನಾರ ಹೇಳಬೇಕಲ್ಲ ಅಂತ ಹೇಳ್ತಾರೆ. ನಂಗೆ ಹೌದು, ಉಪ್ಪಿ ಸರ್ ಆ ಥರ ಸಿನಿಮಾ ಮಾಡಿಬಿಟ್ರೆ ಅದು ಇಟ್ಸ್ ಅವ್ರು ಉಪ್ಪಿ ಸರ್ ಲೆವೆಲ್ಗೆ ಇಲ್ಲ ಅದು. ಉಪ್ಪಿ ಸರ್ ಅಂದ್ರೆ ಹಿಂಗೇನೆ, ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಉಪ್ಪಿ ಸರ್ ಅಂದರೆ ಹಾಗೇನೆ, ಅವ್ರು ಅದೇ ಥರನೇ ಸಿನಿಮಾ ಮಾಡಬೇಕು. ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ UI ಫಿಲ್ಮ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ KP ಶ್ರೀಕಾಂತ್ ಸರ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅಜನೇಶ್, ಫುಲ್ ಫಿಲಿಮ್ ನೋಡ್ರೆ ನೀವೇನು ಎಡಿಟಿಂಗ್ ಮಾಡ್ಬೇಕಾಯ್ತು, ಮ್ಯೂಸಿಕ್ ಮಾಡಬೇಕಾದ್ರೆ ಸರ್ ಎಷ್ಟು ದಿವಸ ನಿದ್ದೆ ಮಾಡಲಿಲ್ಲ ಅಂತ? ಇಲ್ಲ ಸರ್, ಆ ಥರ ಇಲ್ಲ ಸರ್. ಅದಕ್ಕೆ ಮ್ಯೂಸಿಕ್ ಕೊಡ್ಬೇಕಲ್ವಾ? ಈಗ ಸಾರ್ ಜೊತೆ ಕೆಲಸ ಮಾಡಬೇಕಂದ್ರೆ ಫುಲ್. ಸ್ವಾಮಿ ಬಂದು ಊಟ ಮಾಡಬೇಕು, ಅಡಿಗೆ ಹೆಂಗ್ ಮಾಡಿದ್ರಿ, ಈರುಳ್ಳಿ ಹಚ್ಬೇಕಾರೆ ನೀರು ಬಂತ, ಕಣ್ಣೀರು ಬಂತ, ಅದು ಇದ್ದೇ ಇರುತ್ತೆ. ಅಡಿಗೆ ಮಾಡೋರ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಅಡಿಗೆ ಚೆನ್ನಾಗಿದೆಯಾ, ರುಚಿಯಾಗಿದೆಯಾ ಅಂತ ಅಷ್ಟೇ ಹೇಳಿ. ಇಲ್ಲ ಸರ್, ಅವ್ರು ನಿಮ್ಮ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಎಷ್ಟು ಟೆನ್ಷನ್ ಆಗಿರ್ತಾರೆ, ಅದಕ್ಕೆ ಮ್ಯೂಸಿಕ್ ಕೊಡ್ಬೇಕು. ನೀವು ಸುಮ್ಮನೆ ರೀ, ಬೇರೆ ಯಾರು ನನ್ನ ಜೊತೆ ಕೆಲಸ ಮಾಡೋದಿರಂಗೆ ಮಾಡ್ಬಿಡ್ತೀರಾ ನೀವು? ಸರ್ ಇಲ್ಲ ಸರ್, ಆ ಥರ ಏನು ಇಲ್ಲ. ಬಿಕಾಸ್ ನಾವು ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಉಪ್ಪಿ ಸರ್ ಹೇಳಿದ್ರಲ್ಲ, ಐ ವಾಸ್ ಓಪನ್ ಮೈಂಡೆಡ್. ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಪ್ರೊಸೆಸ್. ಯಾಕಂದರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ. ಯಾಕಂದರೆ ನಾನು ತುಂಬ ಮಾತಾಡೋದು ತುಂಬ ಕಮ್ಮಿ. ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ, ಯಾಕೆ ಹಿಂಗಿದ್ದಾರೆ ಜನಗಳು ಅಂತ. ಅದ್ರ ಬಗ್ಗೆ ಉಪ್ಪಿ ಸರ್ ಅಡ್ರೆಸ್ ಮಾಡಬೇಕು, ನನಗೆ ತುಂಬ ಖುಷಿ ಆಗುತ್ತೆ. ಅವ್ರು ಇನ್ನೂ 100 ಸತಿ ಎಡಿಟ್ ಮಾಡಿದ್ರು, ಐ ವಿಲ್ ಸಿಟ್ ಆ್ಯಂಡ್ ವರ್ಕ್. ಐ ಆಮ್ ಎಂಜಾಯಿಂಗ್ ದ ಪ್ರೊಸೆಸ್ ಆ ಮಟ್ಟಿಗೆ. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೂ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳೋದಷ್ಟೇ, ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಫಿಲಮ್. ಅದು ಮನೆಗೆ ಎಲ್ಲರೂ ಮನೆಗೆ ಒಂದು ಒಳ್ಳೆ ವಿಷಯನ ತೊಗೊಂಡೋಗ್ತೀರಾ. ಅಟ್ಲೀಸ್ಟ್ ಆ ಸೀಡ್ ಆದರೂ ಉಪ್ಪಿ ಸರ್ ಹಾಕ್ತಾರೆ, ಅದು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲರ ಮನಸ್ಸಲ್ಲೂ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ.